ಧ್ವಜನ ಇಲ್ಲಿ ಸೈಡಲ್ಲಿ ಹಾಕಿ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಪ್ರಯಾಣ ಬಂದು ಹಾಸನ ಸೈಡು ಚನ್ನರಾಯಪಟ್ಟಣ ಹೋಗ್ತಾ ಇದ್ದೀನಿ. ಮದುವೆ ಆರ್ಡ್ರ್ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅಲ್ಲಿ, ನೈಟು ಮೈಸೂರಿಗೆ ಹೋಗ್ಬೇಕು. ಅಲ್ಲಿಂದ ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ಹೊರಡ್ತೀನಿ. ಬನ್ನಿ ಹೋಗ್ತಾ ಹಾಸನ ಮತ್ತು ಹಾಸನಲ್ಲಿ ಚನ್ನರಾಯಪಟ್ಟಣದಿಂದ ಮೈಸೂರು 80, ಅಲ್ಲಿಂದ ನೈಟ್ ಆಗುತ್ತೆ. ನೈಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋದು. ಇವತ್ತು 6 ಗಂಟೆ ಈಗ ಸಮಯ. ಈಗ ಹೊರಟ್ರೆ ಒಂದು ಹೋಗ್ತೀನಿ. ಇಲ್ಲಿಂದ ಮಿಷಿನ್ ಹತ್ತಿಸಿಲ್ಲ ಏನೋ, ಈಗಲೇ ಬಂದು ಗಾಡಿ ಎತ್ತಾ ಗಾಡಿ ಎತ್ತಿ ಮಿಷಿನ್ ಹತ್ತಿಸ್ಕೊಂಡು ತಿರ್ಗಾ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಬರೀ ಆರ್ಡ್ರಿಗೆ ಎಷ್ಟು ಬೇಕೋ ಅಷ್ಟು ಕಬ್ಬು ಹಾಕ್ಕೊಂಡು ಹೋಗ್ತೀನಿ. ಬನ್ನಿ ಹೋಗ್ತಾ ಸಿಗ್ತೀನಿ. ಮಿಷಿನು ಕಬ್ಬು ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಟಿ ನೆಲಮಂಗಲ ಹತ್ರ ಇದ್ದೀನಿ. ನಾವು ಮುಂದೆನೇ ಇಳಿದ್ಬಿಟ್ಟೆ ಲೆಫ್ಟ್ಗೆ. ಇಲ್ಲಿ ಬರಬೇಕಿತ್ತು ಲೆಫ್ಟು, ಮರ್ತೋಗಿ ಈ ಕಡೆ ಬಂದ್ಬಿಟ್ಟೆ. ಸರ್ವಿಸ್ ರೋಡಲ್ಲೇ ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ ನಿಧಾನಕ್ಕೆ. ಫೈನಲಿ ಚನ್ನರಾಯಪಟ್ಟಣಕ್ಕೆ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಲೊಕೇಶನ್ನು. ರೈಟ್ ಸೈಡಿಗೆ ಬರುತ್ತೆ ಚೌಟ್ರಿ. ನಂದಿನಿ ದೊಡ್ಡ ಅದು ಫ್ಯಾಕ್ಟ್ರಿ ಥರ ಇದೆ, ಅದು ಮಿಲ್ಕು. ಹೋಗ್ತಾ ಇನ್ನೊಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದೆ ಅಷ್ಟೇ. ಇದ್ದೀನಿ. ಇಲ್ಲೇ ಅಷ್ಟೊಂದು ಬಿಸಿಲಿಲ್ಲಪ್ಪ. ಅಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಬಿಸಿಲಾಗುತ್ತೆ. ಇಲ್ಲೇ ರೈಟ್ ಸೈಡಿಗೆ ಇದೆಯಲ್ಲ, ಇದೇ ಚೌಟ್ರಿ. ಫುಲ್ ಆಗಲೇ ಬಂದು ಒಂದು 9 ಗಂಟೆಗೆ ಬಂದು ನಾಷ್ಟ ಮಾಡ್ಕೊಂಡು, ಇನ್ನೂ ಟೈಮ್ ಇತ್ತಲ್ಲ, ಸ್ಪಾಟ್ ಕೇಳಬೇಕಿದೆ. ಸ್ಪಾಟ್ ಮೇಲ್ಗಡೆ ತಗೊಂಡೋಗಿ ಕೊಡಬೇಕು, ಕಾಯಬೇಕು, ನಿದ್ದೆ ಇಲ್ಲ. ಗಾಡಿ ಬೇರೆ ಹೋಗ್ಬೇಕಂತೆ. ಗಾಡಿ ಹೋದ್ರೆ ಒಳಗೆ ಹಾಕ್ತೀನಿ. ಮಿಷಿನ್ ಎಲ್ಲ ಇಳಿಸಿ ಸಿಗ್ತೀನಿ ನೋಡಿ. ಎಲ್ಲ ಅನ್ಲೋಡ್ ಮಾಡಿ ಮಿಷಿನ್ ಇಲ್ಲಿ ಹಾಕೊಂಡಿದ್ದೀವಿ. ಎಲ್ಲಿಂದ ಮೇಲೆ ತಗೊಂಡೋಗಿ ಕೊಡಬೇಕು ಅಲ್ಲಿಗೆ. ಅಲ್ಲಿಂದ ಎಂಟ್ರೆನ್ಸ್ ಇದೆ, ಅಲ್ಲಿಂದ ಹೋಗಲ್ಲ, ಇಲ್ಲಿಂದ ಎತ್ಕೊಂಡೋಗಿ ಕೊಡ್ತೀವಿ. ಎಲ್ಲ ಖಾಲಿ ಆಯಿತು. ಇನ್ನೊಂದು 2 ಬಕೆಟು 1 ಬಕೆಟ್ ಆಗುತ್ತೆ. ಎಲ್ಲ ಮಾಡಿಕೊಟ್ಬಿಟ್ಟು ಹೊರಡ್ತೀವಿ ಇಲ್ಲಿಂದ. ಟೈಮ್ ಬೇರೆ ಆಗ್ತೈತೆ. 2:15 2:45 ಆಗಿದೆ ಟೈಮು. ಇಲ್ಲಿಂದ ಹೋಗ್ತಾ ಸಿಗ್ತೀನಿ. ಮುಗಿಸ್ಕೊಂಡು ಬಂದು ತುಂಬ ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಬಾಯಾರಿಕೆ ಆಗ್ತಾಯಿತ್ತು. ಇಲ್ಲೇ ಕೇರ್ಪೇಟೆ ಹತ್ರ ಗಾಡಿ ನಿಲ್ಲಿಸಿ ಜ್ಯೂಸ್ ಕೊಡ್ಕೊಂಡು ಹೊರಡ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಅದು KRS ಅದ್ರ ಕಡೆಯಿಂದ ಹೋಗ್ತೀನಿ. KRS ರೂಟು, KRS ಡ್ಯಾಮ್ ತೋರಿಸ್ತೀನಿ ಬನ್ನಿ ಇವತ್ತು. ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ KRS ಡ್ಯಾಮು.
ಇನ್ನೊಂಚೂರು ಬೇಗ ಬಂದಿದ್ರೆ ಒಳಗಡೆ ಹೋಗಿ ಸುತ್ತಾಡ್ಕೊಬರ್ಬೋದಿತ್ತು. ಟೈಮ್ ಇಲ್ಲ ಸದ್ಯಕ್ಕೆ. ಮೀನು ವಾಸನೆ ಅಂತೂ ಗಮ್ ಅಂತೈತಪ್ಪ ಇಲ್ಲಿ. ಅಲ್ಲಿ ಒಂದು ಕಿಲೋಮೀಟ್ರಿಂದಾನೇ ಫುಲ್ ಅಂಗಡಿಗಳು, ಮೀನು ವಾಸನೆ ಅಂತೂ ಓಹೋ. ಸುತ್ತ ಇಲ್ಲಿ ಭತ್ತ ಹಾಕಿದ್ದಾರೆ, ನೋಡೋಕೆ ಮತ್ತೆ ಸಕ್ಕತ್ತಾಗಿ ಕಾಣಿಸ್ತು. ನಿಲ್ಸೋಣ ಅಂದ್ಕೊಂಡೆ, ಚಿಕ್ಕ ರೋಡ್ ಬೇರೆ ಅಲ್ಲ, ಸುಮ್ಮನೆ ಗಾಡಿಗಳು ಬೇರೆ ಬರ್ತಾಯಿದ್ವು. ನೋಡಿ ಭತ್ತ ಏನು ಗ್ರೀನ್. ಮುಂಚೆ ಮೈಸೂರು ರೋಡ್ ಹಿಂಗೆ ಕಾಣಿಸೋದು, ಇವಾಗ ನೈಸ್ ರೋಡ್ ಹೈವೇ ಮಾಡಿಬಿಟ್ಟು ಏನು ಕಾಣಲ್ಲ. ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಿ ಇದೆ ನೋಡಿ, ಇದ್ರ ಬ್ಯಾಕ್ ಸೈಡಲ್ಲೇ ಇರೋದು ಚೌಟ್ರಿ. ಇಲ್ಲೇ ಒಳಗಡೆ ಹೋಗ್ಬೇಕು. ಲಾಸ್ಟ್ ಟೈಮು ಇದರಲ್ಲಿ ಮಾಡಿದ್ದೆ ನಾವು. ಈಗ ಒಂದು 3-3.5 ತಿಂಗಳು ಮುಂಚೆ ನಾವು ಬಂದಿದ್ದೆ ಒಂದ್ಸಲಿ ಮೈಸೂರು. ಸೇಮ್ ಇದೆ ಚೌಟ್ರಿನೇ. ಇವಾಗ ಹೋಗ್ತಿರೋದು ಆಪೋಸಿಟು. ನೋಡಿ ಇಲ್ಲಿ ಒಳಗಡೆ. ಫೈನಲಿ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು ಎಲ್ಲ ಅನ್ಲೋಡ್ ಮಾಡಿ ಗಾಡಿ ಇಲ್ಲಿ ಹೊರಗಡೆ ಹಾಕ್ಬೇಕಂತೆ. ಎಲ್ಲ ಕೊಡಿ ಇದ್ರ ಥರ ಪಾರ್ಕಿಂಗ್ ಜಾಗದಲ್ಲಿ ಹಾಕಿ ಹೋಗ್ತಾ ಇದ್ದೀನಿ. ನಮ್ಮ ಬಜನ್ ಇಲ್ಲೇ ಹಾಕಿ ಲಾಸ್ಟ್ ಟೈಮು ಒಂದು 5-6 ತಿಂಗಳು ಮುಂಚೆ ಈ ಚೌಟ್ರಿಗೆ ಬಂದಿದ್ದೆ. ಸೇಮ್ ಇಲ್ಲೇ, ಇದು ಆಪೋಸಿಟ್ ಸೇಮ್. ಬನ್ನಿ ಜ್ಯೂಸ್ ಮಾಡ್ತಾ ಸಿಗ್ತೀನಿ. ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೋಗಿದ್ದೆ. 8:15 ಆಯಿತು. ಬರತ್ತಂಗೆಲ್ಲ ಖಾಲಿನೇ ಮಾಡಿಕ್ಕವ್ರೆ. ಇನ್ನೊಂದು 20 ನಿಮಿಷ, ಇನ್ನೊಂದು ಬಕೆಟ್ ಆಗ್ಬೋದು ಅಷ್ಟೇ. ಇನ್ನೊಂದು ಬಕೆಟ್ ಇಷ್ಟೇ ಇರೋದು ಕಬ್ಬು. ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ. ಏನು ಜನ ಯಪ್ಪ, ಎಲ್ಲ ಕಡೆ ಕ್ಯೂ. ಇಷ್ಟೇ ಎಲ್ಲ ಕ್ಲೋಸ್ ಆಯಿತು ಜ್ಯೂಸು. ಈ ಲೈಟನ್ನು ಯಾರು ಸುಮ್ಮನೆ ಇರಲ್ಲ ಗುರು, ಯಾರಾದರೂ ಒಂದು ಅಲ್ಲಾಡ್ಸಿ ಹೋಗಿರ್ತಾರೆ. ಅದನ್ನ ಮಿಷಿನ್ ಲೋಡ್ ಮಾಡ್ಕೋಬೇಕು. 2 ನಿಮಿಷ ಬಂದೇ ಇರಿ. ಸುಮ್ಮನೆ ಇರಲ್ಲ, ಬರ್ತಾರೆ ನಿಂತಿರ್ತಾರೆ, ಏನೋ ಅಲ್ಲಾಡ್ಸ್ಬಿಟ್ಟು ಹೋಗಿರ್ತಾರೆ. ಅಲ್ಲಿ 9:15. ಇನ್ನು ಹೊರಟ್ರೆ ಇಲ್ಲಿಂದ ಒಂದು 1 ಗಂಟೆ ಒಳಗಡೆ ಹೋಗ್ಬಿಡ್ತೀನಿ. 1 ಗಂಟೆ ಇಲ್ಲ 12 ಗಂಟೆ ಆಗುತ್ತೆ. ಇಷ್ಟೇ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೂ ಖಾಲಿ ಆಯಿತು. ಮೈಸೂರಿಗೆ ಬಾಯ್ ಹೇಳಿ. ಅಲ್ಲಿಂದ ಒಂದು 80-82 ಕಿಲೋಮೀಟ್ರು. ಆ ಕಡೆ ಚಾಮರಾಜನಗರ, ಅಲ್ಲಿ ಚಾಮರಾಜನಗರ KRS ಡ್ಯಾಮು, ಆ ರೂಟಲ್ಲಿ ಬಂದೆ ಚನ್ನರಾಯಪಟ್ಟಣದಿಂದ. ಮಿಷಿನ್ ಹತ್ತಿಸ್ಕೋಬೇಕು, ಮಿಷಿನ್ ಹತ್ತಿಸ್ಕೋಬೇಕು. ಈ ಕಡೆಗ ಅಂತ ಮಿಷಿನ್ ಹತ್ತಿಸ್ಕೋಬೇಕು ಸರ್. ಮಿಷಿನ್ ಹತ್ತಿಸ್ಕೋಬೇಕು, ಕಬ್ಬಿನ ಜ್ಯೂಸ್ ಮಿಷಿನ್ ಹತ್ತಿಸ್ಕೊಂಡು ಅಲ್ಲಿಂದ ಹಂಗೆ ಹೋಗ್ತಿದ್ದೀರ. ಈ ಕಡೆ ಅವ್ನು ಬರ್ತೀನಿ. ಬೆಳಗ್ಗೆ ಸಂಜೆ 2 ಆರ್ಡ್ರ್ ಇತ್ತು. ಲಾಸ್ಟ್ ಟೈಮ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮಾಡಿದ್ದು, ಈಗ ಇಲ್ಲಿ ಮಾಡ್ತಿದ್ದೀವಿ. ಎಲ್ಲ ರೆಡಿಯಾಗಿ ಎಲ್ಲ ತುಂಬಿಕ್ಕವ್ರೆ, ತುಂಬಿಸ್ಕೊಂಡು ಹೋಗ್ತಾ ಇರೋದೆ. ಮಳೆ ಬೇರೆ ಬೀಳ್ತೈತಪ್ಪ. ನಮ್ಮ ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ ಸಾಯ್ತಿದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತೈತೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ.